ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಮಕ್ಕಳು ಹುಟ್ಟಿದ ತಕ್ಷಣವೇ ಜನ್ಮ ದಿನಾಂಕ ಮತ್ತು ಹುಟ್ಟಿದ ಗಳಿಗೆಯನ್ನು ಬರೆದಿಡಲಾಗುತ್ತದೆ. ಹುಟ್ಟಿದ ದಿನ ಹಾಗೂ ಗಳಿಗೆಯ ಆಧಾರದ ಮೇಲೆಯೇ ವ್ಯಕ್ತಿಯ ರಾಶಿ ಹಾಗೂ ನಕ್ಷತ್ರಗಳನ್ನು ನಿರ್ಧಾರ ಮಾಡಲಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿ ಹುಟ್ಟಿದ ನಕ್ಷತ್ರವು ಆತನ ಭವಿಷ್ಯ ಮತ್ತು ವ್ಯಕ್ತಿತ್ವದ ಮೇಲೆ ಮಹತ್ತರ ಪ್ರಭಾವವನ್ನು ಬೀರುತ್ತದೆ. ಈ ಜನ್ಮ ನಕ್ಷತ್ರಗಳ ಪ್ರಭಾವ ಒಂದೇ ರೀತಿ ಇರುವುದಿಲ್ಲ. ಗ್ರಹಗಳ ಚಲನೆಯಿಂದಾಗಿ ಅವುಗಳ ಪ್ರಭಾವವೂ ಸಹ ಬದಲಾಗುತ್ತಿರುತ್ತದೆ. ಒಂದು ಸಮಯದಲ್ಲಿ ನೋವು ಅನುಭವಿಸುತ್ತಿದ್ದರೆ ಮತ್ತೊಂದು ಸಮಯದಲ್ಲಿ ಸಂತೋಷದ ಕ್ಷಣಗಳನ್ನು ಅನುಭವಿಸಬೇಕಾಗುತ್ತದೆ. ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಖ, ಪೂಬ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವಭಾದ್ರ, ಉತ್ತರಾಭಾದ್ರ ಮತ್ತು ರೇವತಿ. ಈ 27 ನಕ್ಷತ್ರಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಯಾವುದೋ ಒಂದು ನಕ್ಷತ್ರದಲ್ಲಿ ಜನಿಸಿರುತ್ತಾನೆ. ವ್ಯಕ್ತಿ ಜನಿಸಿದಂತಹ ನಕ್ಷತ್ರದಲ್ಲಿ ದೋಷಗಳು ಕಂಡು ಬಂದಾಗ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ನಾವು ಸಾಗುವಂತಹ ಯಶಸ್ಸಿನ ದಾರಿಯಲ್ಲಿ ಹಲವಾರು ಕಷ್ಟಗಳು ಎದುರಾಗಬಹುದು. ಪ್ರತಿಯೊಂದು ನಕ್ಷತ್ರಕ್ಕೂ ಸಹ ಪ್ರತ್ಯೇಕ ಗಾಯತ್ರಿ ಮಂತ್ರವಿದೆ. ಈ ಮಂತ್ರಗಳನ್ನು ಕಷ್ಟದ ಸಮಯದಲ್ಲಿ ಜಪ ಮಾಡಿದರೆ ನಕ್ಷತ್ರ ದೋಷ ನಿವಾರಣೆಯಾಗುತ್ತದೆ. ಜನ್ಮ ನಕ್ಷತ್ರಕ್ಕೆ ಅನುಗುಣವಾದಂತಹ ಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯವೂ 9, 18, 27 ಅಥವಾ 108 ಬಾರಿ ಶುದ್ಧ ಮನಸ್ಸಿನಿಂದ ಜಪ ಮಾಡಿದರೆ ಉತ್ತಮವಾದ ಪರಿಣಾಮವನ್ನು ಕಂಡುಕೊಳ್ಳಬಹುದು. ಆತ್ಮೀಯ ವೀಕ್ಷಕರೇ, ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಪ್ರತಿ ನಕ್ಷತ್ರಕ್ಕೂ ಇರುವಂತಹ ಪ್ರತ್ಯೇಕ ಗಾಯತ್ರಿ ಮಂತ್ರದ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ನಾವಿಂದು ತಿಳಿದುಕೊಳ್ಳೋಣ. 27 ನಕ್ಷತ್ರಗಳ ಗಾಯತ್ರಿ ಮಂತ್ರಗಳು. ಅಶ್ವಿನಿ ನಕ್ಷತ್ರ ಗಾಯತ್ರಿ ಮಂತ್ರ: ಓಂ ಶ್ವೇತವರ್ಣೈ ವಿದ್ಮಹೇ ಸುಧಾಕಾರಾಯೈ ಧೀಮಹಿ ತನ್ನೋ ಅಶ್ವಿನೇನ ಪ್ರಚೋದಯಾತ್. ಭರಣಿ ನಕ್ಷತ್ರ: ಓಂ ಕೃಷ್ಣವರ್ಣೈ ವಿದ್ಮಹೇ ದಂಡಧರಾಯೈ ಧೀಮಹಿ ತನ್ನೋ ಭರಣಿ ಪ್ರಚೋದಯಾತ್. ಕೃತಿಕಾ ನಕ್ಷತ್ರ: ಓಂ ವೈನಿದೇಹಾಯೈ ವಿದ್ಮಹೇ ಮಹಾತಪಾಯೈ ಧೀಮಹಿ ತನ್ನೋ ಕೃತಿಕಾ ಪ್ರಚೋದಯಾತ್. ರೋಹಿಣಿ ನಕ್ಷತ್ರ: ಓಂ ಪ್ರಜಾವಿರುದ್ಧೈ ಚ ವಿದ್ಮಹೇ ವಿಶ್ವರೂಪಾಯೈ ಧೀಮಹಿ ತನ್ನೋ ರೋಹಿಣಿ ಪ್ರಚೋದಯಾತ್. ಮೃಗಶಿರ ನಕ್ಷತ್ರ: ಓಂ ಶಶಿಶೇಖರಾಯ ವಿದ್ಮಹೇ ಮಹಾರಾಜಾಯ ಧೀಮಹಿ ತನ್ನೋ ಮೃಗಶೀರ್ಷ ಪ್ರಚೋದಯಾತ್. ಆರಿದ್ರ ನಕ್ಷತ್ರ: ಓಂ ಮಹಾಶ್ರೇಷ್ಠಾಯ ವಿದ್ಮಹೇ ಪಶುಂ ತನಾಯ ಧೀಮಹಿ ತನ್ನೋ ಆರಿದ್ರ ಪ್ರಚೋದಯಾತ್. ಪುನರ್ವಸು ನಕ್ಷತ್ರ: ಓಂ ಪ್ರಜಾವರುದ್ಧೈ ಚ ವಿದ್ಮಹೇ ಅದಿತಿಪುತ್ರಾಯ ಧೀಮಹಿ ತನ್ನೋ ಪುನರ್ವಸು ಪ್ರಚೋದಯಾತ್. ಪುಷ್ಯ ನಕ್ಷತ್ರ: ಓಂ ಬ್ರಹ್ಮ ವರ್ಚಸಾಯ ವಿದ್ಮಹೇ ಮಹಾದಿಶಾಯಾಯ ಧೀಮಹಿ ತನ್ನೋ ಪುಷ್ಯ ಪ್ರಚೋದಯಾತ್. ಆಶ್ಲೇಷ ನಕ್ಷತ್ರ: ಓಂ ಸರ್ಪರಾಜಾಯ ವಿದ್ಮಹೇ ಮಹಾರೋಚನಾಯ ಧೀಮಹಿ ತನ್ನೋ ಆಶ್ಲೇಷ ಪ್ರಚೋದಯಾತ್. ಮಖ ನಕ್ಷತ್ರ: ಓಂ ಮಹಾ ಅನಗಾಯ ವಿದ್ಮಹೇ ಪಿತೃಯ ದೇವಾಯ ಧೀಮಹಿ ತನ್ನೋ ಮಖಃ ಪ್ರಚೋದಯಾತ್. ಪುಬ್ಬ ನಕ್ಷತ್ರ ಅಥವಾ ಪೂರ್ವ ಫಲ್ಗುಣಿ ನಕ್ಷತ್ರ: ಓಂ ಅರಿಯಂನಾಯ ವಿದ್ಮಹೇ ಪಶುದೇಹಾಯ ಧೀಮಹಿ ತನ್ನೋ ಪೂರ್ವ ಫಲ್ಗುಣಿ ಪ್ರಚೋದಯಾತ್. ಉತ್ತರ ನಕ್ಷತ್ರ: ಓಂ ಮಹಾಬಕಾಯೈ ವಿದ್ಮಹೇ ಮಹಾಶ್ರೇಷ್ಠಾಯೈ ಧೀಮಹಿ ತನ್ನೋ ಉತ್ತರ ಫಲ್ಗುಣಿ ಪ್ರಚೋದಯಾತ್. ಹಸ್ತ ನಕ್ಷತ್ರ: ಓಂ ಪ್ರಯಚ್ಛತಾಯೈ ವಿದ್ಮಹೇ ಪ್ರಕೃಪ್ರಣಿತಾಯೈ ಧೀಮಹಿ ತನ್ನೋ ಹಸ್ತ ಪ್ರಚೋದಯಾತ್. ಚಿತ್ತಾ ನಕ್ಷತ್ರ: ಓಂ ಮಹಾದೃಷ್ಟಾಯೈ ವಿದ್ಮಹೇ ಪ್ರಜಾರಪಾಯೈ ಧೀಮಹಿ ತನ್ನೋ ಚೈತ್ರಾಹ ಪ್ರಚೋದಯಾತ್. ಸ್ವಾತಿ ನಕ್ಷತ್ರ: ಓಂ ಕಾಮಸಾರಾಯೈ ವಿದ್ಮಹೇ ಮಹಾನಿಷ್ಠಾಯೈ ಧೀಮಹಿ ತನ್ನೋ ಸ್ವಾತಿ ಪ್ರಚೋದಯಾತ್. ವಿಶಾಖ ನಕ್ಷತ್ರ: ಓಂ ಇಂದ್ರಾಗ್ನೇಸೈ ವಿದ್ಮಹೇ ಮಹಾಶ್ರೇಷ್ಠಾಯೈ ಚ ಧೀಮಹಿ ತನ್ನೋ ವಿಶಾಖ ಪ್ರಚೋದಯಾತ್. ಅನುರಾಧ ನಕ್ಷತ್ರ: ಓಂ ಮಿತ್ರದೇಯಾಯೈ ವಿದ್ಮಹೇ ಮಹಾಮಿತ್ರಾಯ ಧೀಮಹಿ ತನ್ನೋ ಅನುರಾಧ ಪ್ರಚೋದಯಾತ್. ಜ್ಯೇಷ್ಠ ನಕ್ಷತ್ರ:
ಓಂ ಜ್ಯೇಷ್ಠಾಯೈ ವಿದ್ಮಹೇ ಮಹಾಜ್ಯೇಷ್ಠಾಯೈ ಧೀಮಹಿ ತನ್ನೋ ಜ್ಯೇಷ್ಠ ಪ್ರಚೋದಯಾತ್. ಮೂಲಾ ನಕ್ಷತ್ರ. ಓಂ ಪ್ರಜಾದೀಪಾಯೈ ವಿದ್ಮಹೇ ಮಹಾಪ್ರಜಾದೀಪಾಯೈ ಧೀಮಹಿ ತನ್ನೋ ಮೂಲಾ ಪ್ರಚೋದಯಾತ್. ಪೂರ್ವಾಷಾಢ ನಕ್ಷತ್ರ. ಓಂ ಸಮುದ್ರಕಾಮಾಯೈ ವಿದ್ಮಹೇ ಮಹಾಬೀಜಿತಾಯೈ ಧೀಮಹಿ ತನ್ನೋ ಪೂರ್ವಾಷಾಢ ಪ್ರಚೋದಯಾತ್. ಉತ್ತರಾಷಾಢ ನಕ್ಷತ್ರ. ಓಂ ವಿಶ್ವೇ ದೇವಾಯ ವಿದ್ಮಹೇ ಮಹಾಷಾಢಾಯ ಧೀಮಹಿ ತನ್ನೋ ಉತ್ತರಾಷಾಢ ಪ್ರಚೋದಯಾತ್. ಶ್ರವಣ ನಕ್ಷತ್ರ. ಓಂ ಮಹಾಶ್ರೇಷ್ಠಾಯೈ ವಿದ್ಮಹೇ ಪುಣ್ಯಶ್ಲೋಕಾಯ ಧೀಮಹಿ ತನ್ನೋ ಶ್ರವಣ ಪ್ರಚೋದಯಾತ್. ಧನಿಷ್ಠಾ ನಕ್ಷತ್ರ. ಓಂ ಅಗ್ರನಾಥಾಯ ವಿದ್ಮಹೇ ವಸುಪ್ರೀತಾಯ ಧೀಮಹಿ ತನ್ನೋ ಶರ್ವಿಷ್ಠಾ ಪ್ರಚೋದಯಾತ್. ಶತಭಿಜ ನಕ್ಷತ್ರ. ಓಂ ಭೇಷಜಾಯ ವಿದ್ಮಹೇ ವರುಣದೇಹಾಯ ಧೀಮಹಿ ತನ್ನೋ ಶತಭಿಷ ಪ್ರಚೋದಯಾತ್. ಪೂರ್ವಭಾದ್ರಾ ನಕ್ಷತ್ರ. ಓಂ ತೇಜಸ್ಕರಾಯ ವಿದ್ಮಹೇ ಅಜರಕಪಾದಾಯ ಧೀಮಹಿ ತನ್ನೋ ಪೂರ್ವ ಪ್ರೋಷ್ಠಪಥ ಪ್ರಚೋದಯಾತ್. ಉತ್ತರಾಭಾದ್ರ ನಕ್ಷತ್ರ. ಓಂ ಅಹಿರಬುಧ್ನಾಯ ವಿದ್ಮಹೇ ಪ್ರತಿಷ್ಠಾಪನಾಯ ಧೀಮಹಿ ತನ್ನೋ ಉತ್ತರ ಪ್ರೋಷ್ಠಪಥ ಪ್ರಚೋದಯಾತ್. ರೇವತಿ ನಕ್ಷತ್ರ. ಓಂ ವಿಶ್ವರೂಪಾಯ ವಿದ್ಮಹೇ ಪೂಷ್ಣದೇಹಾಯ ಧೀಮಹಿ ತನ್ನೋ ರೇವತಿ ಪ್ರಚೋದಯಾತ್. ಆತ್ಮೀಯರೇ, ಪ್ರತಿಯೊಂದು ನಕ್ಷತ್ರಕ್ಕೂ ಸಂಬಂಧಪಟ್ಟಂತಹ ಗಾಯತ್ರಿ ಮಂತ್ರದ ಕುರಿತಾಗಿ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.